ಸರ್, ಇವಾಗ 1200 ದಿನಗಳಿಂದ ಹೋರಾಟವನ್ನು ಮಾಡಲ್ಲ. ಇವತ್ತಿನ ಸಭೆಯಲ್ಲಿ ಏನು ನಿರ್ಧಾರ ಆಯಿತು? ಮೊನ್ನೆ ಕೂಡ ಪ್ರಕಾಶ್ ರಾಜ್ ಅವರ ನೇತೃತ್ವದಲ್ಲಿ ಏನಾಯ್ತು ಸರ್? ಎಲ್ಲಿಗೆ ಬಂತು ತೀರ್ಮಾನ? ಇವತ್ತಿನ ದಿನದ ಚರ್ಚೆಯಲ್ಲಿ ಯಾವುದೇ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. 10 ದಿನಗಳ ಸಮಯ ಅವಕಾಶ ಬೇಕು ಅಂತನ್ನೋ ಕಾರಣಕ್ಕೆ CM ಅವರು 10 ದಿನ ಸಮಯನ ತಗೊಂಡಿದ್ದಾರೆ. ಆ ಕಾರಣಕ್ಕೆ 15ನೇ ತಾರೀಕಿಗೆ ಮುಂದಿನ ಒಂದು ಸಭೆ ಏನಿದೆ ಅದು ನಿಗದಿಯಾಗಿದೆ. ಅವತ್ತಿನ ದಿನ ನಾವು ತೀರ್ಮಾನನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಇವತ್ತು ಕೈಗಾರಿಕೆ ಮಿನಿಸ್ಟರ್ MB ಪಾಟೀಲ್ ಅವರೇ ಗೈರಾಗಿದ್ದರು. ಅದರಿಂದ ಏನಾದರೂ ಮತ್ತೆ ಮುಂದೂಡಿಕೆ ಆಯಿತಾ? ಇಲ್ಲ, ಅದು ಕೂಡ ಒಂದು ಕಾರಣ ಇರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅವರು ಇದಕ್ಕೆ ಒಂದಷ್ಟು ಲೀಗಲ್ ಆಸ್ಪೆಕ್ಟ್ಸನ್ನು ನಾವು ಅವರ ಸಲಹೆಗಳನ್ನ ಕೂಡ ತಗೋಬೇಕು ಅಂತ ಹೇಳಿದರೆ, ಆ ಕಾರಣಕ್ಕೆ ಕಾನೂನಿನ ಸಲಹೆ ಅಗತ್ಯ ಇದೆ. ಕಾನೂನಾತ್ಮಕವಾಗಿ ಏನೆಲ್ಲ ತೊಡಕುಗಳಿದ್ದಾವೆ ಅದನ್ನು ನಾವು ತಿಳ್ಕೊಂಡು ಅದಾದಮೇಲೆ ನಾವು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಕಾರಣಕ್ಕೆ ಈ ಸಮಯನ ತಗೊಂಡಿದ್ರು ಅಂತ ಹೇಳಿ. CM ಅವ್ರನ್ನ ಈಗಲೂ ಕೂಡ ನಾವು ನಂಬ್ತೀವಿ. ಅವರು ಹೋರಾಟದ ಹಿನ್ನೆಲೆಯಿಂದ ಬಂದವರು, ಅವರು ಕೂಡ ರೈತ ನಾಯಕರಾಗಿದ್ದಂಥವರು. ಹಂಗಾಗಿ ಈಗಲೂ ಕೂಡ CM ಅವರನ್ನು ನಾವು ನಂಬ್ತೀವಿ. 15ನೇ ತಾರೀಕು ನಮ್ಮ ಪರವಾದಂಥ ನಿರ್ಣಯ ಬರಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಅದು ನಮ್ಮ ಈ ಸದ್ಯಕ್ಕೆ ನಮ್ಮ ಒಳಗಡೆ ಇರ್ತಕ್ಕಂಥ ವಿಷಯ. ನಾವು ಕೇಳಿದ್ದು 3 ಹಳ್ಳಿ ಅಲ್ಲ ಸರ್, 13 ಹಳ್ಳಿಯ 1777 ಎಕರೆ. ಅದರಲ್ಲಿ 3 ಹಳ್ಳಿ ಬಿಡ್ತೀವಿ ಅಂತ ಹೇಳೋದು ಮತ್ತು ಇದೆಲ್ಲ ಇದೆಯಲ್ಲ, ಇದು ಯಾವುದು ಕೂಡ ನಾವು ಒಪ್ಪಿಲ್ಲ. ನಾವು ಅವತ್ತೇ ಅದನ್ನ ರಿಜೆಕ್ಟ್ ಮಾಡಿದ್ದೀವಿ. ಯಾವತ್ತೂ ಅವರು ಅನೌನ್ಸ್ ಮಾಡಿದ್ರು ಅವತ್ತೇ ನಾವು ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದೀವಿ. ನಾವು ಕೇಳಿದ್ದು 3 ಹಳ್ಳಿ ಅಲ್ಲ, 13 ಹಳ್ಳಿಗಳ 1777 ಎಕರೆನೂ ಕೂಡ ಸ್ವಾಧೀನದಿಂದ ಕೈ ಬಿಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ಅವರು ಕೂಡ ಒಪ್ಕೋಬೇಕು, ಅದಕ್ಕೆ ಭದ್ರಾಗಿರಬೇಕು. ನಮಗೆ ಅವರು 1777 ಎಕರೆನೂ ಕೂಡ ಕೈ ಬಿಡಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.